ನಮಸ್ಕಾರ. ನನ್ನ ಹೆಸರು ವಿವೇಕ್ ಚಕ್ರವರ್ತಿ ಆರ್. ಆ್ಯಕ್ಚುಲಿ ನಾವು ಆ್ಯಕ್ಟಿಂಗ್ ಕೋರ್ಸ್ನೆಲ್ಲ ಮುಗಿಸ್ಕೊಂಡು ಒಂದು ಶಾರ್ಟ್ ಮೂವಿ ಮಾಡೋಣ ಅನ್ನೋ ಝೋನಲ್ಲಿ ಇದ್ವಿ. ಆವಾಗ ನಮ್ಮ ಡೈರೆಕ್ಟ್ರು ಬಂದು ಮೂವಿನೇ ಮಾಡೋಣ, ದೊಡ್ಡ ಮೂವಿ, ಫ್ಯೂಚರ್ ಮೂವಿ ಮಾಡೋಣ ಹಾಗೆ ಅಂತೆಲ್ಲ ಮಾತಾಡಿ ಈ ಮೂವಿ 2021 ಎತ್ಕೊಂಡಿದ್ದು. ಸೊ ಅವಾಗಿಂದ ಇವಾಗ ಶೂಟ್ ಎಲ್ಲ ಮುಗಿಸಿ ಇವಾಗ ರಿಲೀಸಿಗೆ ರೆಡಿ ಇದೆ. ಮೇಯಲ್ಲಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡ್ಬೇಕಂತ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಾನು ತುಂಬಾ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಇದೇ ವೇದಿಕೆಯಲ್ಲಿ ಹೋದ ವಾರ ನಾವು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ಹೊಸಬರ ಚಿತ್ರ ಅವತ್ತು ಅನೌನ್ಸ್ ಮಾಡಿದ್ವಿ ರಿಲೀಸ್ಗೆ. ಮಾಧ್ಯಮ ಮಿತ್ರರು ಎಲ್ಲರೂ ಬಂದು ಎಕ್ಸ್ಟ್ರೀಮ್ ವೆರಿ ಗುಡ್ ಕವರೇಜ್ ಅನ್ನ ಕೊಟ್ಟಿದ್ದಾರೆ. ಅದನ್ನು ನೋಡಿ ತುಂಬಾ ಖುಷಿ ಆಯ್ತು. ನಮಗೆ ಮುಂಚೆ ಎಲ್ಲೋ ಡೌಟ್ ಇತ್ತು ಹೊಸಬರ ಚಿತ್ರಕ್ಕೆ ಎಷ್ಟು ಸಪೋರ್ಟ್ ಮಾಡ್ತಾರೆ, ಎಷ್ಟು ಕವರೇಜ್ ಬರೀತಾರೆ ಅಂತ. ಬಟ್ ಪ್ರತಿಯೊಬ್ಬ ಮಾಧ್ಯಮ ಮಿತ್ರರು ಒಳ್ಳೆ ಕವರೇಜ್ ಅನ್ನ ಕೊಟ್ಟು ಒಳ್ಳೆ ಆರ್ಟಿಕಲ್ಗಳನ್ನ ಬರೆದು ತುಂಬಾ ಸಪೋರ್ಟ್ ಮಾಡಿದಿರಾ. ತುಂಬಾ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇವತ್ತು ಅಲೇಖ್ಯ ಚಿತ್ರದ್ದು ಈ ಟೀಮ್ ಡೈರೆಕ್ಟರ್ ಬಂದು ನಮಗೆ 15 days ಬ್ಯಾಕ್ ಬಂದು ಮೀಟ್ ಮಾಡಿದಾಗ ಇವರು ಮೊದಲು ಹೇಳಿದ್ದು, ನಾವು ಮೂಲತಃ ಆಂಧ್ರದವರು, ಕನ್ನಡ ಸಿನಿಮಾ ಮಾಡಿದ್ದೀನಿ, ಮೊದಲನೇ ಕನ್ನಡ ಸಿನಿಮಾ ಮಾಡಿದ್ದೀನಿ, ಇವ್ರಿಗೆ ಫಸ್ಟ್ ಕನ್ನಡ ಬರುತ್ತೆ ಅನ್ನೋದು ಒಂದು ಖುಷಿ ಆಯ್ತು. ಆಮೇಲೆ ಕನ್ನಡದಲ್ಲಿ ಸ್ಕ್ರಿಪ್ಟ್ ಕೇಳಿದ್ದು ಕ್ವಶನ್, ಕನ್ನಡ ಓದಕ್ ಬರುತ್ತಾ ಬರೆಯಕ್ ಬರುತ್ತಾ ಅಂತ. ಸೊ ಇಲ್ಲ ಸರ್, ನಾನೇ ಮಾಡಿದ್ದು ಅಂತ ಹೇಳಿದಾಗ ತುಂಬಾ ಖುಷಿ ಆಯ್ತು. ಬೇರೆ ರಾಜ್ಯದಿಂದ ಬಂದು ಕನ್ನಡ ಸಿನಿಮಾನ ಮಾಡ್ತಿದ್ದಾರೆ, ಒಳ್ಳೆ ಕಥೆನ ಆಯ್ಕೆ ಮಾಡಿಕೊಂಡು ಕನ್ನಡಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಅದಲ್ಲದೆ ತುಂಬಾ ಹೊಸ ಕಲಾವಿದರಿಗೆ ಅವಕಾಶಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, 3 ಜನ ಹೀರೋಗಳು, 3 ಜನ ಹೀರೋಯಿನ್ಸ್ ಇದ್ದಾರೆ. ಸೊ ಹೊಸ ಪ್ರತಿಭೆಗಳನ್ನ, ನಮ್ಮಲ್ಲಿರುವಂತ ಪ್ರತಿಭೆಗಳನ್ನ ಬೆಳೆಸೋಕೆ ಪ್ರಯತ್ನ ಮಾಡಿದ್ದಾರೆ. ಆವಾಗ ನಮಗೆ ತುಂಬಾ ಖುಷಿ ಆಯ್ತು. ಸರ್, ನಿಮ್ಗೆ ಏನ್ ಸಪೋರ್ಟ್ ಬೇಕು ಹೇಳಿ, ನಾನು ಮಾಡ್ತೀನಿ ಅಂತ. ಸೊ ಆವಾಗ ಈ ಪ್ರಾಜೆಕ್ಟ್ ಅನ್ನ ಎಂಟೈರ್ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ಮಾಡೋದಾಗ್ಲಿ ಅಥವಾ ಪ್ರಮೋಷನ್ ಮಾಡೋದಾಗ್ಲಿ, ಎಂಟೈರ್ ಸೆನ್ಸರ್ ಆದ್ಮೇಲಿಂದ ಕಂಪ್ಲೀಟ್ OTT ರಿಲೀಸ್ ಇರ್ಬೋದು, ಹಿಂದಿ ಸಬ್ಸಿಡಿ ರೈಟ್ಸ್, ಹಿಂದಿ ಡಿಜಿಟಲ್ ರೈಟ್ಸ್ ಇರ್ಬೋದು, ಅಥವಾ ಸಬ್ಸಿಡಿ ಕಂಪ್ಲೀಟ್ ನಾನು ನಿಮಗೆಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಅವರಿಗೆ ಭರವಸೆನ ಕೊಟ್ಟಿದ್ದೀವಿ. ಹಾಗಾಗಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅದಲ್ಲದೆ ಇವತ್ತು ನಮ್ಮ ಮುಖ್ಯ ಅತಿಥಿಯಾಗಿ ಬಂದಂತ ಸುಚೇಂದ್ರ ಪ್ರಸಾದ್ ಅವರಿಗೆ ತುಂಬಾ ಧನ್ಯವಾದಗಳು. ಯಾಕಂದ್ರೆ ಇದು ಪ್ಲಾನ್ ಮಾಡಿದ್ದು ಜಸ್ಟ್ ನಿನ್ನೆ ಬೆಳಗ್ಗೆ ಅಂದ್ಕೊಂಡಿದ್ದೆ. ಆಲ್ಮೋಸ್ಟ್ 2 days ಅಲ್ಲಿ ನಾವು ಇದನ್ನ ಪ್ಲಾನ್ ಮಾಡಿ ಶಾರ್ಟ್ ನೋಟಿಸ್ ಅಲ್ಲಿ ಇನ್ವೈಟ್ ಮಾಡಿದ್ದಕ್ಕೆ ಅವರು ಬರ್ತೀನಿ ನಾನು ಅಂತ ಹೇಳಿದ್ರು. ನಮ್ಮ ಹೊಸ ಕಲಾವಿದರಿಗೆ, ಹೊಸ ತಂಡಕ್ಕೆ ಸಪೋರ್ಟ್ ಮಾಡಿದಂತ ಸರ್ಗೆ ತುಂಬಾ ಧನ್ಯವಾದಗಳು. ಹಾಗೆ ಅದರ ಜೊತೆಗೆ ಸಂಜನಾ ನಾಯ್ಡು ಅವರು ಹಲವು ಕನ್ನಡ ಸಿನಿಮಾಗಳಲ್ಲಿ ಹಿರಿಯ ನಾಯಕ ನಟಿಯಾಗಿ ಆಕ್ಟ್ ಮಾಡಿದ್ದಾರೆ. ಅದಲ್ಲದೆ ತಮಿಳು, ತೆಲುಗು, ಸೌತ್ ಇಂಡಿಯನ್ ಆಲ್ಮೋಸ್ಟ್ ಮೆಜಾರಿಟಿ ಲ್ಯಾಂಗ್ವೇಜ್ ಫಿಲ್ಮ್ಸ್ಗಳಲ್ಲಿ ಆಕ್ಟ್ ಮಾಡಿದ್ದಾರೆ. ಸೊ ಹಾಗೆ ನಾವು ಅವ್ರನ್ನ ಬಹುಭಾಷೆ ತಾರೆ ಅಂತ ಹೇಳ್ಬೋದು. ನಮ್ಮದೇ ಆದಂಥ ಇನ್ನೊಂದು ಸಿನಿಮಾದಲ್ಲೂ ಕೂಡ ಆಕ್ಟ್ ಮಾಡಿದ್ದಾರೆ. ಅವರು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತುಂಬಾ ಧನ್ಯವಾದಗಳು. ಅದರ ಜೊತೆಗೆ BM ಚಿಕ್ಕಣ್ಣ ಅವ್ರನ್ನ ಮೋಸ್ಟ್ಲಿ ನ್ಯೂಸಲ್ಲಿ ನೋಡಿರ್ಬೋದು ನೀವು. ತುಂಬಾ ಸೋಷಿಯಲ್ ಆಕ್ಟಿವಿಟಿಗಳಲ್ಲಿ ಅಥವಾ ಎಲ್ಲಿ ಅನ್ಯಾಯ ನಡೀತೋ ಅಲ್ಲಿ ಇದ್ದೇ ಇರ್ತಾರೆ BM ಚಿಕ್ಕಣ್ಣನವರು. ಅವರು ಸ್ಟೇಟ್ ಪ್ರೆಸಿಡೆಂಟ್ ಆಗಿ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ವರ್ಕ್ ಮಾಡ್ತಿದ್ದಾರೆ. ಹಾಗೆ ತುಂಬಾ ಸೋಷಿಯಲ್ ಆಕ್ಟಿವಿಟಿ ಇರುವಂತ ಸಂಘಟನೆಗಳಲ್ಲಿ ತಮ್ಮನ್ನು ತಾವು ಭಾಗವಹಿಸ್ಕೊಂಡಿದ್ದಾರೆ. ಅದರ ಜೊತೆಗೆ ಇವತ್ತು ನಮ್ಮ ಜೊತೆಗೆ ಶಿವಶಂಕರ್ ಸರ್ ಇದ್ದಾರೆ. ಅವರು ಇನ್ನೇನು ಇಂಡಸ್ಟ್ರಿಗೆ ಕಾಲ್ ಇಡ್ತಿದ್ದಾರೆ, ಹೊಸ ನಿರ್ಮಾಪಕರು ಅಂತ ಹೇಳ್ಬೋದು. ಸೊ ಇದೇ ವೇದಿಕೆನ ನಾನು ಯೂಸ್ ಮಾಡಿಕೊಂಡು ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ. ಏನಂದ್ರೆ, ನಾವು ಸರ್ ಸೇರಿ ಭೂಪತಿ ಅವರ ನಿರ್ದೇಶನದಲ್ಲಿ ನೆಕ್ಸ್ಟ್ ಸಿನಿಮಾನ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸಾಲಿಡ್ ಅಂತ ಒಂದು ಟೈಟಲ್ ಇಟ್ಕೊಂಡು. ಯಾಕಂದ್ರೆ ಒಂದು ಖುಷಿ ಇದೆ, ಏನಂದ್ರೆ ಏನೋ ಮಾಡಬೇಕು, ಡೈರೆಕ್ಟರ್ಗೆ ಕಷ್ಟಪಡಬೇಕು. ಯಾಕಂದ್ರೆ ಇಲ್ಲಿ ನೋಡಿ, ಅವ್ರು ಮಾಡ್ತಿದ್ದಾರೆ. ನಾರ್ಮಲಿ ಸಿನಿಮಾ ಫೀಲ್ಡ್ಗೆ ಎಂಟ್ರಿ ಆಗ್ತೀವಿ ಅಂದ್ರೆ ಫ್ಯಾಮಿಲಿಯಿಂದ ತುಂಬಾ ಅಪೋಸ್ ಇರುತ್ತೆ. ನಾನು ಅವ್ರಿಗೆ ಅದೇ ಕೇಳ್ತಾ ಇದ್ದೆ, ಫ್ಯಾಮಿಲಿ ಸಪೋರ್ಟ್ ಆಗಿತ್ತು ಅಂತ. ಎಲ್ಲಾ ಫ್ಯಾಮಿಲಿಗಳಿಗೆ ಕಲಾವಿದರು ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಡೈರೆಕ್ಟರ್ಸ್ ಇರ್ಬೋದು, ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಅಪೋಸಿಷನ್ ಇರುತ್ತೆ ಮನೇಲಿ. ಯಾಕಂದ್ರೆ ದುಡ್ಡೇ ನೋಡಿರಲ್ಲ ಅವರು. 5-6 ವರ್ಷ 10 ವರ್ಷ ಕಷ್ಟಪಡ್ತಾರೆ, ಬಟ್ ದುಡ್ಡು ನೋಡಿರಲ್ಲ. ಇಲ್ಲಿ ಒಬ್ಬ ನಿರ್ದೇಶಕನಿಗೆ ಅವ್ರ ವೈಫು ಬೆನ್ನೆಲುಬಾಗಿ ನಿಂತು ಅವ್ರಿಗೆ ಫೈನಾನ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಿನಿಮಾನ ಮಾಡಿ ಅಂತ ಹೇಳಿದ್ದು ತುಂಬಾ ಖುಷಿ ಆಯ್ತು. ಸೊ ಇಲ್ಲಿ ಈ ತರ ಮನೆಯಲ್ಲಿ ಸಪೋರ್ಟ್ ಇದ್ದ ಒಂದು ಬಾಂಡಿಂಗ್ ಇದ್ದಾಗ ನಾವು ಇವ್ರಿಗೊಂದು ನೆಕ್ಸ್ಟ್ ಚಾನ್ಸ್ ಅನ್ನು ಕೊಟ್ಟಾಗ 100% ಇನ್ನೂ ಅದ್ಭುತವಾಗಿ ಮಾಡ್ಬೋದು ಅಂತ ನಾವು ಶಿವಶಂಕರ್ ಅವರು, ಚಿಕ್ಕನ್ ಅವರು ಎಲ್ಲ ಸೇರಿ ಸಪೋರ್ಟ್ ಮಾಡೋಣ, ಒಂದು ಒಳ್ಳೆ ಕಥೆಯನ್ನ ನೆಕ್ಸ್ಟ್ ಮಾಡೋಣ ಅಂತ ಒಂದು ಸಪೋರ್ಟ್ ಅವ್ರಿಗೆ ಈಗಾಗಲೇ ಕೊಟ್ಟಿದ್ದೀವಿ. ಸೊ ಅದ್ರ ನೆಕ್ಸ್ಟ್ ವೆರಿ ಸೂನ್, ಮೇ ಬಿ ನೆಕ್ಸ್ಟ್ ಮಂತ್ ಪ್ರೆಸ್ ಮೀಟ್ ಮಾಡ್ತೀವಿ. ಈ ಸಿನಿಮಾ ರಿಲೀಸ್ ಆದ ತಕ್ಷಣ ನೆಕ್ಸ್ಟ್ ಪ್ರೆಸ್ ಮೀಟ್ ಇರುತ್ತೆ. ಈ ಚಿತ್ರನ ನಾವು ಆಲ್ಮೋಸ್ಟ್ ಒಂದು 60+ ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಮುಂದಿನ ತಿಂಗಳು ಈಗ ಡೇಟ್ ಏನು ಫೈನಲ್ ಮಾಡಬೇಕು ಅಂತ ಡಿಸ್ಕಷನ್ ನಡೀತಾ ಇದೆ. ಸೊ ಎಲೆಕ್ಷನ್ಸು ಅದು ನೋಡಿಕೊಂಡು ಡೇಟನ್ನು ಅನೌನ್ಸ್ ಮಾಡ್ತೀವಿ. ಸೊ ಮಾಧ್ಯಮ ಮಿತ್ರರಿಗೆ ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ,
ನಮಗೆ ಲಾಸ್ಟ್ ಟೈಮ್ ಸಪೋರ್ಟ್ ಮಾಡ್ದಂಗೆ ಈ ಸಲನೂ ಸಪೋರ್ಟ್ ಮಾಡಿ ಟೀಮ್ಗೆ ಹೆಲ್ಪ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ತುಂಬ ಧನ್ಯವಾದಗಳು ಸರ್. ಈಗ OTT ಆಲ್ರೆಡಿ ರಿಕ್ವೆಸ್ಟ್ ಕಳಿಸಿದ್ವಿ. ಅಪ್ರೂವಲ್ಸ್ ನಮಗೆ ಶೇರ್ ಬೇಸಿಸ್ ಆಲ್ರೆಡಿ 20 OTTಯಲ್ಲಿ ಪ್ಲಾಟ್ಫಾರ್ಮ್ಸಲ್ಲಿ ಬಂದುಬಿಟ್ಟಿದೆ ಶೇರ್ ಬೇಸಿಸ್ ರಿಲೀಸ್ ಮಾಡೋಕ್ಕೆ. ಸೊ ಔಟ್ರೈಟ್ ಸೇಲ್ ಮಾಡೋದ ಅಥವಾ ಶೇರ್ ಬೇಸಿಸ್ ರಿಲೀಸ್ ಮಾಡೋಣ ಅಂತ ನೋಡ್ತಾ ಇದ್ದೀವಿ. ಶೇರ್ ಬೇಸಿಸ್ ಅಂತ ಅಪ್ರೋಚ್ ತೊಗೊಂಡ್ರೆ ಆಲ್ಮೋಸ್ಟ್ 30ಕ್ಕಿಂತ ಹೆಚ್ಚಿಗೆ OTTಲಿ ಎಟ್ ಎ ಟೈಮ್ ರಿಲೀಸ್ ಆಗುತ್ತೆ ಮೂವಿ. ಸಬ್ಸಿಡಿ ಕೊಡ್ಸೋಣ, ಸಬ್ಸಿಡಿ ಅಪ್ಲೈ ಮಾಡೋ ಪ್ರೊಸೆಸ್ ಏನಿದೆ ಅದಕ್ಕೆ ಏನೇನು ಬೇಕು ಅಂತ ನಾವು ಹೆಲ್ಪ್ ಮಾಡ್ತೀವಿ. ಯಾಕಂದ್ರೆ ಹೊಸಬ್ರು ಇವರು ಕರ್ನಾಟಕದವರಲ್ಲ. ಕೊಡಿಸ್ತೀನಿ ಅಂದ್ರೆ ಅಲ್ಲ ಸಾರಿ ಕೊಡಿಸ್ತೀನಿ ಅಂದ್ರೆ ಇಲ್ಲ ನಾವು ಹೇಳೋದು ತಾತ್ಪರ್ಯ ಏನಂದ್ರೆ ಇವರು ಆಂಧ್ರದವರು, ಇಲ್ಲಿ ಪ್ರೊಸೆಸ್ಗಳು ಏನಿದೆ ಅಂತ ಗೊತ್ತಿಲ್ಲ. ಸಬ್ಸಿಡಿ ಪ್ರೊಸೆಸ್ ಸರಿ ಇಲ್ಲ ಏನಂದ್ರೆ ಪ್ರೊಸೆಸ್ಗೆ ಏನೇನು ಹೆಲ್ಪ್ ಬೇಕು, ಈಗ OTTಗೆ ಅಪ್ಲೈ ಮಾಡೋದಿರಲಿ ಅಥವಾ ಬೇರೆ ಕಡೆಗೆ ಏನೇನು ಪ್ರೊಸೆಸ್ಗಳಿದೆ. ಈಗ ಸಬ್ಸಿಡಿ ಇಲ್ಲಿ ಅಪ್ಲೈ ಮಾಡ್ಬೇಕಂದ್ರೆ ಏನು ಫಾರ್ಮ್ 52 ಟ್ಯಾಕ್ಸ್ ಫೈಲಿಂಗ್ ಪ್ರೊಸೆಸ್ ಇರ್ಬೋದು, ಅದನ್ನೆಲ್ಲ ಹೆಲ್ಪ್ ಮಾಡ್ದ ಅಂತ ಹೇಳಿ. ಹೌದು ತುಂಬಾ ಕಷ್ಟಪಡ್ತಾ ಇದ್ದಾರೆ ಅವರ ಜನ, ಹಾಗಾಗಿ ಏನು ಹೇಳ್ತಿದ್ರ ರೈಟ್ ಸರ್, ಥ್ಯಾಂಕ್ ಯು. ಒಮ್ಮೆ ಜೋರಾಜ್ ಚಪ್ಪಾಳೆ ನಮ್ಮ DSK ಸಿನಿಮಾಸ್ ಮುಖ್ಯಸ್ಥರು ಮತ್ತೆ ಇಲ್ಲಿ ಬಂದಿರೋರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ, ಮತ್ತೆ ಮೀಡಿಯಾ ಮಾಧ್ಯಮರಿಗೂ ನನ್ನ ನಮಸ್ಕಾರ. ಖುಷಿ ಆಗ್ತದೆ ಸುನಿಲ್ ಸರ್ನ ನೋಡಿ. ಆಲ್ಮೋಸ್ಟ್ ಒಂದು 10 ವರ್ಷದಿಂದ ಗೊತ್ತು ಅವರು ಸಿನಿಮಾ ಮಾಡಿ ಒಂದು ಗ್ರೂಪ್ ಆಗಿ ಸಿನಿಮಾ ಮಾಡಬೇಕು, ದೊಡ್ಡದಾಗೆ ಸಿನಿಮಾ ನಾನು ಬೆಳೆಸ್ಬೇಕು, ಇಂಡಸ್ಟ್ರಿ ಜೊತೆಗೆ ನಾನು ಬೆಳಿಬೇಕು ಅನ್ನೋದು ಒಂದು ಆಸೆ ಇತ್ತು. ಒಳ್ಳೇದಾಗ್ಲಿ ಅವ್ರಿಗೆ. ಒಂದು 10 years ಇಂದ ನೋಡ್ತಿದ್ದೀನಿ. ಗಾಡ್ ಬ್ಲೆಸ್ ಟು ದಟ್ ಟೀಮ್ ಆ್ಯಂಡ್ ಈವನ್ ಫಾರ್ ದಿಸ್ ಟೀಮ್ ಒಳ್ಳೇದಾಗ್ಲಿ. ಎಲ್ಲರೂ ಹೊಸ ಕಲಾವಿದರಿದ್ದಾರೆ ಆ್ಯಂಡ್ ವೆರಿ ಗುಡ್ ಪ್ರಿಡಿ ಆರ್ಟಿಸ್ಟ್ ಆದಾರೆ. ಸೊ ಗಾಡ್ ಬ್ಲೆಸ್ ಟು ಹೋಲ್ ಟೀಮ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಿಶಸ್ ಮ್ಯಾಮ್. ಇದೀಗ ನಮ್ಮ ಮುಖ್ಯ ಹೇಳಬೇಕು ಅಂತ ಕೇಳ್ಕೊಳ್ತೀನಿ. ಶುಭ ಆಶಯಕ್ಕಾಗಿ ನಾನು ಬಂದಿದ್ದೀನಿ. ಆಶಯ ವ್ಯಕ್ತಪಡಿಸೋದೇ ನನ್ನ ಆದ್ಯ ಕರ್ತವ್ಯ. ಹೊಸ ನೀರು ಹರಿತಾ ಇದೆ, ಹಾಗಾಗಿ ದಯಮಾಡಿ ಬೆಂಬಲಿಸಬೇಕು ಅಂತ ಹೇಳಿದ್ರು. ಒಪ್ಪುಂಡ ದೇಹ ಬರಬೇಕಾದ ಧರ್ಮ ಇದೆ ಅಂತ ಯೋಚನೆ ಮಾಡಿ ಬಂದದ್ರಿಂದ. ಚಿತ್ರ ನೋಡಿಲ್ಲ, ಚಿತ್ರದ ಅಡಕ ಗೊತ್ತಿಲ್ಲ, ಆದರೆ ಚಿತ್ರದ ಅಡಕವನ್ನು ಕ್ಲುಪ್ತವಾಗಿ ತುಂಬ ಸ್ಥೂಲವಾಗಿ ನೆನ್ನೆ ವಿವರಿಸಿ ಹೇಳಲಾಗಿದೆ. ಹೆಸರು ಯಾಕೆ ಹಾಗೆ, ಏನು ಹಾಗೆ ಅರ್ಥವಾಗ್ತಿಲ್ವಲ್ಲ ಅಂತ ಕೇಳಿದ್ದಕ್ಕೂ ಅದೊಂದು ಪಾತ್ರದ ಹೆಸರು ಅಂತಲೂ ಹೇಳಲಾಗಿದೆ. ಪೂರ್ವ ತಯಾರಿ ಇಲ್ಲದೆ ಅಪೂರ್ವ ಪ್ರಸ್ತುತಿಗಾಗಿ ನಾನಿಲ್ಲಿ ಕೂತಿದ್ದೇನೆ. ಅಂದರೆ ಉದ್ದೇಶ ಒಂದೇನೆ, ರಂಗದಲ್ಲಿ ಹೊಸ ಪ್ರತಿಭೆಗಳು ಅಥವಾ ಹೊಸ ನೀರು ಅಂತ ಹರಿದಾಗ ಒಂದಷ್ಟು ಒಳ್ಳೆಯದು ಆಗಬಹುದು ಅನ್ನೋದೊಂದು ಉದ್ದೇಶ. ಈ ಉದ್ದೇಶ ಸಾಫಲ್ಯಕ್ಕೋಸ್ಕರವೇ ಇಲ್ಲಿ ಇಂದು ಈ ಸಭೆಯನ್ನು, ಈ ವೇದಿಕೆಯನ್ನು ತೂಕಬದ್ಧಗೊಳಿಸಿರುವಂಥ ಎಲ್ಲ ಗಣ್ಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಅತಿ ಗಣ್ಯರೇ. ಕೆಲವು ಸಂಗತಿಗಳು ಹಾಗೆ ನಮ್ಮನ್ನು ಅನುರುಣಿಸುವಾಗೆ, ಕಿವಿಯಲ್ಲಿ ಒಂದಿಷ್ಟು ಅನುರುಣಿಸುವಂಥ ಪ್ರಶ್ನೆಗಳು ಬಹಳ ಮುಖ್ಯವಾದಂಥವು. ಹಿರಿಯರು ಮತ್ತು ಅನುಭವಸ್ಥರು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮಾಧ್ಯಮ ಅಂತ ಕರೆದಾಗ ಅವ್ರು ಕಂಡುಕೊಂಡಂಥ ಅಷ್ಟು ಕಹಿಗಳೇನಿವಿಲ್ಲ, ಅವುಗಳು ಮತ್ತೊಮ್ಮೆ ಘಟಿಸಬಾರದು ಅಂತ ಕೇಳುವಂಥವರ ಕಳಕಳಿಯುಕ್ತ ಸಂಬದ್ಧ ಪ್ರಶ್ನೆಗಳಿವೆಯಲ್ಲ, ಅವುಗಳು ಕೇವಲ ನಮಗೆ ಕಿವಿಗೆ ಬಿದ್ದಿದೆ ಅಂದರೆ ಸಾಕಾಗೋದಿಲ್ಲ. ಅದಕ್ಕೆ ಮುಂದುವರೆದು ಅವುಗಳಿಗೆ ಸರಿಯಾದಂಥ ಸಮಂಜಸ ಉತ್ತರಗಳನ್ನು ಕಂಡುಕೊಳ್ಳುವಂಥದ್ದು ನಮ್ಮೆಲ್ಲರ ದಾಯಿತ್ವ ಮತ್ತು ಜವಾಬ್ದಾರಿಯಾಗಿದೆ. ಕೇಳ್ತಂಥ ಪ್ರಶ್ನೆಗಳು ಸುಮ್ಮನೆ ಆ ಸಂದರ್ಭದ ಸಾಂದರ್ಭಿಕ ಪ್ರಶ್ನೆಗಳಲ್ಲ, ಆ ಸಂದರ್ಭವನ್ನು ಮೀರಿದಂತಹ ಪೂರ್ವ ತಯಾರಿ ಇಟ್ಟುಕೊಂಡಂತಹ ಮತ್ತು ದೂರಗಾಮಿ ಮತ್ತು ದೂರದರ್ಶಿತ್ವ ಇರುವಂತಹ, ಅದನ್ನು ಉಳಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಇರುವಂಥ, ನಾವಿರೋದು ಈಗ ಸ್ಥಿತ್ಯಂತರ ಕಾಲಖಂಡಕ್ಕೆ ಎಲ್ಲರಿಗೂ ಗೊತ್ತಿದೆ. ಜಗತ್ತು ನಡೆಯೋದೇ ತುಂಬ ಗಣಿತಾತ್ಮಕವಾಗಿ ನಡೆಯುತ್ತೆ. ಈ ಜಗತ್ತಲ್ಲಿ ರಹಸ್ಯಾತ್ಮಕವಾದ ಯಾವುದೂ ಇಲ್ಲ. ಯಾವುದು ಅತಿಮಾನುಷ ಶಕ್ತಿ ಇತ್ಯಾದಿಗಳ ಬಗ್ಗೆ ಎಲ್ಲ ಕಥೆ ಅಂತ ಹೇಳ್ತಿರುವಂಥದ್ದು ಇದು ನಮಗೆ ಹೊಸತು ಅಲ್ಲ, ಅಥವಾ ಅದು ಇಲ್ಲ ಅಂತ ಅಲೆಗಳೆಯುವಂತಹ ಪರಿಸ್ಥಿತಿಯೂ ನಮ್ಮದಿಲ್ಲ. ಹಾಗೆ ಯೋಚನೆ ಮಾಡಬಲ್ಲಂತಹ ವಿಜ್ಞಾನ ಮತ್ತು ವೈಚಾರಿಕತೆ ಮುಂದುವರೆದ ಹಾಗೇನೆ ಅದರಲ್ಲಾಗಿರ್ಬೋದಂಥ ಎಲ್ಲ ಲೋಪಗಳನ್ನು, ದೋಷಗಳನ್ನು ಅಥವಾ ರಂಜನೀಯವಾಗಿ ರೋಚಕವಾಗಿ ಹೇಳ್ಬೋದಂಥ ಅಷ್ಟು ಸಾಧ್ಯತೆಯನ್ನು ಅಲೈಕೆಯ ತಂಡ ಮಾಡಿದೆ ಅನ್ನೋದನ್ನು ಡಾಕ್ಟರ್ ಸುನಿಲ್ರು ನನಗೆ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ನಾನು ಅದನ್ನು ವಿತರಿಸೋಕೆ ಎತ್ಕೊಂಡಿದ್ದೇನೆ ಕೈಗೆ ಅಂತ ಹೇಳಿದ್ದೇನೆ. ಹಾದಿ ತಪ್ಪಬಾರದು ಅಥವಾ ಹಳಿ ತಪ್ಪದಿರಲಿ ಅನ್ನೋ ಇಲ್ಲ ಕಳಕಳಿಯುಕ್ತವಾದಂಥ ನುಡಿ ಇದೆಯಲ್ಲ, ನಮ್ಮೆಲ್ಲರಿಗೂ ನಿಜವಾದ ಅರ್ಥದಲ್ಲಿ ಪಥದರ್ಶಿ ಆಗಬೇಕಿದೆ. ಎಲ್ಲರೂ ತುಂಬ ಅತ್ಯುತ್ಸಾಹ ಹುಮ್ಮಸ್ಸಿನಿಂದ ಕೆಲಸದಲ್ಲಿ ಅದರಲ್ಲಿ ಈ ರಂಗದಲ್ಲಿ ತೊಡ್ಕೊಳ್ಳುವಂಥದ್ದನ್ನು ನಾವು ನೋಡಿದ್ದೇವೆ. ಆದರೆ ಅದಕ್ಕೊಂದು ಬೇಕಾಗಿರುವ ಪೂರ್ವ ತಯಾರಿ ಇದೆಯಲ್ಲ, ಅದು ಸಾಕಷ್ಟು ಆಗಲಿ ಅಂತ ಬಾರಿ ಈ ಎಲ್ಲ ಮಿತ್ರರು ಸದಾ ಎಚ್ಚರಿಸ್ತಾರೆ ಇರ್ತಾರೆ. ಆ ಎಚ್ಚರಿಕೆಯನ್ನು ನಾವು ಅಂತರ್ಗತವೋ ಆತ್ಮಗತವೋ ಮಾಡಿಕೊಳ್ಳದೆ ಹೋದರೆ ಪ್ರಾಯ ನಷ್ಟ ಅಥವಾ ಕಷ್ಟ, ಕಟ್ಟಿಟ್ಟ ಬುದ್ಧಿ ಅನ್ನೋದು ನಾವೆಲ್ಲರೂ ಬಲ್ಲೆವು.
ಈ ಎಲ್ಲ ಕಾರಣಗಳಿಗೆ ಬರುವಂಥವರೆಲ್ಲರೂ ಒಂದಷ್ಟು ಮನೆಗೆಲಸವನ್ನು ಮಾಡಿಕೊಂಡು ಏನು ನಡೀತಾ ಇದೆ, ಯಾಕೆ ಹೀಗೆ, ಏನು ಸದ್ಯದ ಪರಿಸ್ಥಿತಿಯಲ್ಲಿ ಚಿತ್ರವೇನು ನಾವು ಗಮನಿಸ್ತಲೇ ಇದ್ದೇವೆ. ಚಿತ್ರರಂಗ ತಂದ ಕೂಡಲೇ ಅಲ್ಲಿರುವಂಥ ವಿವಿಧ ಮುಖಗಳನ್ನು ಗಮನಿಸ್ತೇವೆ. ಬೇರೆ ಬೇರೆ ಮಗ್ಗಲುಗಳಿವೆ, ಬೇರೆ ಬೇರೆ ಪಾರ್ಶ್ವಗಳಿವೆ. ಆ ಎಲ್ಲ ಪಾರ್ಶ್ವಗಳ ಸೂಕ್ಷ್ಮಾವಲೋಕನದ ನಂತರವೇ ನಾವೇನು ಮಾಧ್ಯಮ ಒಂದು ಜವಾಬ್ದಾರಿ, ಒಂದು ಜವಾಬ್ದಾರಿ ಮತ್ತು ದಾಯಿತ್ವವನ್ನು ಇಟ್ಕೊಂಡಂಥ ಮಾಧ್ಯಮದ ಸದ್ಬಳಕೆ ಸಂಬದ್ಧ ಫಲಿತಾಂಶವನ್ನು ತಂದುಕೊಟ್ಟಿತ್ತು. ಇಲ್ಲ ಅಂತಂದರೆ ಅದು ತರಬಹುದಾದಂಥ ಅಸಾಮಂಜಸ್ಯವನ್ನು ಅಪ್ರಾಮಾಣಿಕ, ಅಪ್ರಬುದ್ಧ ಮತ್ತು ಅಸಂಗತ ಉತ್ತೀರ್ಣರ ಆಗಕ್ಕೆ ಕಷ್ಟವಾಗುವಂತಹ ಇಂತಹ ಕಾಲಘಟ್ಟದಲ್ಲಿ ಸಹ ಇಲ್ಲೇನು ರಹಸ್ಯವೇ ಇಲ್ಲ. ಹಾಗೆ ನೋಡಿಕೊಂಡ್ರೆ ನಾವಿರೋದು ಎಂಥ ರಹಸ್ಯವಿರದಂಥ ಕಾಲಘಟ್ಟ ಅಂತ ಹೇಳಿದ್ರೆ ಎಲ್ಲವೂ ಎಲ್ಲರಿಗೂ ಬಟಾಬೈಲು, ಬೆರಳ ತುದಿಯಲ್ಲೇ ಇದೆ ಎಲ್ಲ ಮಾಹಿತಿ. ಅದರ ನಡುವೆಯೂ ಐ ಲೈಕ್ಯ ಅಂತ ಇತರರು ಹೇಳೋ ಹಾಗೆ ಅವರು ಅಲೈಕ್ಯವನ್ನು ಸ್ವೀಕಾರ ಮಾಡಲಿ. ಬರ್ತಾ ಇರುವಂತಹ 400ಕ್ಕೂ ಮಿಗಿಲಾದಂತಹ ವಾರ್ಷಿಕವಾಗಿ ಬರುವಂಥ ಚಿತ್ರಗಳಲ್ಲಿ ಅಲೈಕ್ಯ ಬಂದು ಹಾಗೂ ಹೋಗದ ರೀತಿಯಲ್ಲಿ ಕನ್ನಡ ಬಾಂಧವರು ಸಹ ಅದು ಯಾವ ಕುತೂಹಲ ಕೆರಳಿಸೋಕೆ ಅಥವಾ ಯಾರನ್ನ ನೆರಳಿಸೋಕೆ ಈ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋದನ್ನು ಅಸಹಜ ಕುತೂಹಲದಿಂದಾಗಿ ಆದರೂ ವೀಕ್ಷಿಸಿ ಚಿತ್ರತಂಡದ ಈ ಪರಿಶ್ರಮವನ್ನು, ಅಪಾರ ಪರಿಶ್ರಮವೊಂದನ್ನು ಸಾಧ್ಯವಾಗಿಸಲಿ, ಅದನ್ನು ಗೆಲ್ಲುವ ಹಾಗೆ ನೋಡಿಕೊಳ್ಳಿ. ಅದಕ್ಕೆ ಬೇಕಾದಂಥ ಪೂರಕವಾದಂಥ ಪ್ರಚಾರ ಪ್ರಸಾರಗಳನ್ನು ಎಂದಿನಂತೆ ನಮ್ಮ ಮಾಧ್ಯಮ ಮಿತ್ರರೆಲ್ಲರೂ ಅದಕ್ಕೆ ತಂದುಕೊಡಲಿ. ಸಂಬದ್ಧ ಕಾರಣಗಳಿಗೆ ಮಾಧ್ಯಮ ಬಳಕೆಯಾಗೋದು ಹೆಚ್ಚು ಈ ರಂಗಕ್ಕೆ ಅಥವಾ ಈ ರಂಗದಲ್ಲಿ ತೊಡ್ಕೊಂಡಿರೋರಿಗೆ ಪ್ರಯೋಜನಕಾರಿ ಮತ್ತು ಉಪಯುಕ್ತವಾಗಲಿದೆ ಅನ್ನೋ ಮಾತನ್ನು ಮತ್ತೆ ನನಗೆ ನಾವೇ ಹೇಳ್ಕೊಳ್ತಾ, ಬಹಳ ಮುಖ್ಯವಾಗಿ ಈ ಮಾಧ್ಯಮ ನಿಜವಾದ ಅರ್ಥದಲ್ಲಿ ಬಹಳ ದೊಡ್ಡ ಜವಾಬ್ದಾರಿ ಅನ್ನೋದನ್ನು ಮರೆಯದಿರೋಣ. ಅಕಸ್ಮಾತ್ ಹಾಗೆ ಆಯಿತು ಅಂತಂದರೆ ಬರುವ ತಲೆಮಾರುಗಳು ಅಥವಾ ಪೀಳಿಗೆಗಳು ನಮ್ಮನ್ನು ಕ್ಷಮಿಸೋಕೆ ಸಾಧ್ಯವಿಲ್ಲ. ಹಾಗೆ ಅಕ್ಷಮ್ಯ ಅಪರಾಧಗಳನ್ನು ಮಾಡದೆ ಅಲಕ್ಯ ಅಂತ ತಂಡ ಹೆಚ್ಚು ಕೆಲಸಗಳನ್ನು ಒಳ್ಳೊಳ್ಳೆಯ ನಿಟ್ಟಿನಲ್ಲಿ, ಒಳ್ಳೊಳ್ಳೆ ದಿಕ್ಕಿನಲ್ಲಿ ಪಸರಿಸ್ತಾ ಹೋಗಲಿ ಅನ್ನೋ ಶುಭೇಚ್ಛೆಯನ್ನು ಅವ್ರಿಗೆ ಕೊಡು ಮಾಡ್ತಾ, ಇಡೀ ತಂಡಕ್ಕೆ ಅವರ ಅಭಿಪ್ಸೆಗಳೆಲ್ಲ ಈಡೇರಿ, ಅವರ ಅಭೀಷ್ಟ ನೆರವೇರಿ, ಅವರ ಕಂಡ ಕನಸುಗಳೆಲ್ಲ ಸಾಕಾರಗೊಂಡು ಅಲೈಕ್ಯ ತಂಡದ ಪರಿಶ್ರಮ ಉತ್ತರೋತ್ತರ ಅಭಿವೃದ್ಧಿಯಾಗಲಿ. ಮತ್ತು ಕಾಣುವಂಥ ಕನಸು ಸಂಬದ್ಧವಾಗಿದ್ದರೆ ಮಾತ್ರವೇ ಸಾಮಂಜಸ್ಯ ನಮ್ಮನ್ನು ಅರಸಿ ಬಂದಿತ್ತು ಅನ್ನೋ ಮಾತನ್ನ ಹೇಳ್ತಾ ನಮಸ್ಕರಿಸ್ತೇನೆ. ಹಿರಿಯ ತಂತ್ರಜ್ಞರು, ನಟಿಯರು ಸಂಸ್ಕಾರವಿದೆ, ಇಲ್ಲ ಅಂತಿಲ್ಲ. ಈ ತಲೆಮಾರಿಗೆ ಹಾಗನ್ಸದೆ ಯಾರೋ ಬಂದಾಗ ಎದ್ದು ನಿಲ್ಲಬೇಕು ಅಥವಾ ಯಾರಿಗಾರು ಅತಿಥಿಯಿಂದ ಕರೆದಿದ್ದೇವೆ, ಅಭ್ಯಾಗತರವ್ರನ್ನ ಮಧ್ಯದಲ್ಲಿ ಕೂರಿಸಬೇಕು ಅಂತ ಈ ಎಲ್ಲ ಎಳೆಯರು ಸಹ ಅವರ ತಂದೆ ತಾಯಂದರು ಕೊಟ್ಟಂಥ ಪೂರ್ವ ಸಂಸ್ಕಾರ ಅದನ್ನು ಮೆಚ್ಚಿತಾ, ಅದು ಯಾಕೆ ನಿನ್ನೆ ರಾತ್ರಿ ಕರೆ ಮಾಡಿ ಬೆಳಗ್ಗೆಗೆ ಇಲ್ಲಿ ಬರಬೇಕು ಅಂತ ಹೇಳಿದ್ರು ಡಾಕ್ಟರ್ ಸುನೀಲ್ರು ಗೊತ್ತಿಲ್ಲ ನನಗೆ. ಆದರೆ ಅವ್ರು ಕರೆದಿದ್ದಾರೆ ಅನ್ನೋದಕ್ಕಿಂತಲೂ ಹೆಚ್ಚು ಈ ರಂಗದಲ್ಲಿ ಹೊಸ ಪ್ರಯತ್ನಗಳಾಗ್ತಾ ಇದ್ದರೆ ಆ ಪ್ರಯತ್ನಗಳಿಗೆ ಬೆಂಬಲವಾಗಿ ಬಲವಾಗಿ ನಿಲ್ಲಬೇಕು ಅನ್ನೋ ಉಮೇದಿನಿಂದಲೇ ನಾನು ಬಂದಿದ್ದೀನಿ ಅನ್ನೋ ಮಾತನ್ನು ಮತ್ತೊಮ್ಮೆ ಹೇಳ್ತಾ ತಮ್ಮೆಲ್ಲರಿಗೆ ಬಾಗಿದ ಶಿರ ಮತ್ತು ಮುಗಿದ ಕರೆದ ನಮನವನ್ನು ಅರ್ಪಿಸ್ತೇನೆ. ನಮಸ್ಕಾರ. ಇನ್ನೇನು ಸದ್ಯದಲ್ಲೇ ಬೆಳ್ಳಿ ಪರದೆಗೆ ಬರೋದಕ್ಕೆ ಸಿದ್ಧವಾಗಿದೆ. ಇದೀಗ ಇಂದಿನ ನಮ್ಮ ಮುಖ್ಯ ಅತಿಥಿಗಳಾದಂತಹ ಸುಚೇಂದ್ರ ಪ್ರಸಾದ್ ಸರ್ ಹಾಗೂ ಸಂಜನಾ ನಾಡು ಅವರ ಮುಖೇನ ಇಡೀ ಚಿತ್ರರಂಗದ ಮುಖಾಂತರ ನಾವೆಲ್ಲರೂ ಶುಭಾಶಯಗಳನ್ನ ತಿಳಿಸೋಣ ಅಲೈಕ್ಯ ಸಿನಿಮಾ ಚಿತ್ರತಂಡಕ್ಕೆ. ಇದೀಗ ಅಲೈಕ್ಯ ಸಿನಿಮಾದ ಧ್ವನಿ ಸುರುಳಿ ಬಿಡುಗಡೆ ನಿಮ್ಮ ಮುಂದೆ. ಜೋರಾದ ಚಪ್ಪಾಳೆ ಬರಲಿ. ಅಲೈಕ್ಯ ಸಿನಿಮಾದ ಧ್ವನಿ ಸುರುಳಿ ಬಿಡುಗಡೆ ಇದೀಗ ನಿಮ್ಮ ಮುಂದೆ. ಈಗಾಗಲೇ 2